ಗ್ರಾಮ ಪಂಚಾಯಿತಿ ಚುನಾವಣೆಗೆ ನಿಂತ್ಕೊಳ್ಳೋ ಅರ್ಹತೆಯನ್ನು ಕಳ್ಕೊತೀರಾ? ಗ್ರಾಮ ಪಂಚಾಯಿತಿ 2026ನೇ ಸಾಲಿನ ಚುನಾವಣೆಗೆ ಈ 20 ದಾಖಲೆಗಳು ಕಡ್ಡಾಯ. ಚುನಾವಣೆ ಸ್ಪರ್ಧೆಗೆ ಹೊಸ ರೂಲ್ಸ್ಗಳು. ಹಾಗಾದ್ರೆ ಏನಿದು ಮಾಹಿತಿ ಎಲ್ಲ ಸಂಪೂರ್ಣವಾಗಿ ನೋಡೋಣ. ಅದಕ್ಕಿಂತ ಮುಂಚೆ ನೀವು ಕೂಡ ಗ್ರಾಮ ಪಂಚಾಯಿತಿ ಚುನಾವಣೆಗೆ ನಿಂತ್ಕೋಬೇಕು ಅನ್ಕೊಂಡಿದ್ರೆ ತಪ್ಪದೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ಕೊನೆವರೆಗೂ ವಿಡಿಯೋ ನೋಡಿ. ಹಾಗೆ ನಿಮ್ಮ ಚುನಾವಣೆ ಯಾವ ಗ್ರಾಮ ಪಂಚಾಯಿತಿಗೆ ಬರುತ್ತೆ ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಇಡೀ ರಾಜ್ಯದಾದ್ಯಂತ ಇನ್ನೇನು ಕೆಲವೇ ತಿಂಗಳುಗಳಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರ ಅಧಿಕಾರ ಅವಧಿ ಮುಕ್ತಾಯಗೊಳ್ತಾ ಇದ್ದು, ಹೊಸ ಗ್ರಾಮ ಪಂಚಾಯಿತಿ ರಚನೆಗೆ ರಾಜ್ಯದಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆಗೆ ಈಗಾಗಲೇ ಅಭ್ಯರ್ಥಿಗಳು ಸಿದ್ಧಗೊಳ್ತಾ ಇದ್ದಾರೆ. ಕಡ್ಡಾಯವಾಗಿ ಗ್ರಾಮ ಪಂಚಾಯಿತಿ ಚುನಾವಣೆಗೆ ಅರ್ಜಿ ಸಲ್ಲಿಸಲು ನಾಮಪತ್ರದೊಂದಿಗೆ ಅಗತ್ಯವಾಗಿ ಈ 20 ದಾಖಲೆಗಳು ಸಲ್ಲಿಸೋದು ಕಡ್ಡಾಯವಾಗಿದೆ. ರಾಜ್ಯದಲ್ಲಿ ಈಗಾಗಲೇ ಗ್ರಾಮ ಪಂಚಾಯಿತಿ ಚುನಾವಣೆ ರಂಗೇರಿದೆ. ರಾಜ್ಯದಲ್ಲಿ ಹಳ್ಳಿಗಳಲ್ಲಿ ನಾಮಿನೇಷನ್ ಕುರಿತು ಚುನಾವಣೆಗೆ ನಿಲ್ಲುವವರ ಅಭ್ಯರ್ಥಿಗಳ ಕುರಿತು ಮಾತುಕತೆ ಆರಂಭಗೊಂಡಿದ್ದು, ಚುನಾವಣೆಗೆ ಸ್ಪರ್ಧಿಸುವ ಪ್ರತಿಯೊಬ್ಬರು ಅಭ್ಯರ್ಥಿಯೂ ಕೂಡ ಈ ಅಗತ್ಯ ದಾಖಲಾತಿಗಳನ್ನು ಸಲ್ಲಿಸೋದು ಕಡ್ಡಾಯವಾಗಿದ್ದು, ಇಲ್ಲವಾದರೆ ನಿಮ್ಮ ನಾಮಪತ್ರ ಸಲ್ಲಿಕೆ ರದ್ದುಗೊಳ್ಳಲಿದೆ. ಹಾಗಾಗಿ ಚುನಾವಣೆಗೆ ಸ್ಪರ್ಧಿಸಲು ಬಯಸುವಂತಹ ಅಭ್ಯರ್ಥಿಯು ಈ ಮುಂದೆ ಹೇಳುವಂತ ಎಲ್ಲ ದಾಖಲಾತಿಗಳನ್ನು ಮತ್ತು ಮಾಹಿತಿಗಳನ್ನು ಒದಗಿಸುವುದು ಕಡ್ಡಾಯವಾಗಿದ್ದು, ಪ್ರತಿಯೊಬ್ಬ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಪ್ರತಿಯೊಬ್ಬ ನಾಗರಿಕರು ಕೂಡ ಈ ಮಾಹಿತಿ ತುಂಬಾನೇ ಅಗತ್ಯವಾಗಿದ್ದು, ಪ್ರತಿಯೊಬ್ಬರು ಕೂಡ ತಪ್ಪದೇ ವಿಡಿಯೋವನ್ನು ನೋಡಿ ಹಾಗೂ ಗ್ರಾಮ ಪಂಚಾಯಿತಿ ಚುನಾವಣೆಗೆ ಸ್ಪರ್ಧಿಸಲು ಬಯಸುವಂತಹ ಅಭ್ಯರ್ಥಿಗಳಿಗೂ ಹಾಗೂ ಪ್ರತಿಯೊಬ್ಬ ಹಳ್ಳಿಯ ಪ್ರಜೆಗಳಿಗೂ ತಲುಪುವವರೆಗೂ ಎಲ್ಲ ಕಡೆ ಶೇರ್ ಮಾಡಿ. ಬನ್ನಿ, ಇಷ್ಟಕ್ಕೂ ಗ್ರಾಮ ಪಂಚಾಯಿತಿ ಚುನಾವಣೆ ಸದಸ್ಯ ಸ್ಥಾನಕ್ಕೆ ನಡೆಯಲಿದ್ದು 2025ರ ಕೊನೆಯ ತಿಂಗಳಿನಲ್ಲಿ ರಾಜ್ಯದ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರ ಅಧಿಕಾರ ಅವಧಿ ಮುಕ್ತಾಯಗೊಳ್ತಾ ಇದೆ. ಹೊಸ ಸದಸ್ಯರ ತಂಡ ರಚನೆ ಮಾಡಲು ರಾಜ್ಯ ಚುನಾವಣಾ ಆಯೋಗವು 2025ರಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆ ನಡೆಯಲಿದೆ. ಶೀಘ್ರದಲ್ಲಿಯೇ ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆ ಘೋಷಣೆಯಾಗಲಿದೆ. ಅದರೊಟ್ಟಿಗೆ ಖಾಲಿಯಾಗಿರುವಂತಹ ಗ್ರಾಮ ಪಂಚಾಯಿತಿ ಸ್ಥಾನಗಳಿಗೂ ಚುನಾವಣೆ ಘೋಷಣೆಯಾಗುವಂತಹ ಸಾಧ್ಯತೆ ಇದೆ. ಹಾಗಾದ್ರೆ ಗ್ರಾಮ ಪಂಚಾಯಿತಿ ಸಾರ್ವತ್ರಿಕ ಚುನಾವಣೆಗೆ ನಾಮಪತ್ರದೊಂದಿಗೆ ಸಲ್ಲಿಸಬೇಕಾಗಿರುವಂತಹ ಅಗತ್ಯ ದಾಖಲೆಗಳು ಯಾವುವು ಎನ್ನುವ ಬಗ್ಗೆ ಕಂಪ್ಲೀಟ್ ಆಗಿ ನೋಡೋಣ ಬನ್ನಿ. ಸಾಮಾನ್ಯ ಕ್ಷೇತ್ರಕ್ಕೆ 1ನೇಯದು 21 ವರ್ಷ ಮೇಲ್ಪಟ್ಟು ವಯಸ್ಸಾಗಿರಬೇಕು. 2ನೇಯದಾಗಿ ನಾಮಪತ್ರ ನಮೂನೆ 5ರಲ್ಲಿ ನೀಡಬೇಕು. 3ನೇಯದಾಗಿ ಠೇವಣಿ ಹಣ 200 ರೂಪಾಯಿಗಳನ್ನು ನೀಡಿ ಚುನಾವಣೆ ಅಧಿಕಾರಿಯಿಂದ ರಸೀದಿ ಪಡೆಯೋದು. ಸಾಮಾನ್ಯ ಮಹಿಳೆ ಮೀಸಲು ಕ್ಷೇತ್ರಕ್ಕೆ ನಾಮಪತ್ರ ಸಲ್ಲಿಸಿದರೆ ಠೇವಣಿ ಹಣ 100 ರೂಪಾಯಿಗಳನ್ನು ನೀಡುವುದು. 4ನೇಯಾಗಿ ಎಸ್ತಿ ಬಿವಧನಿ ಘೋಷಣಾ ಪತ್ರವನ್ನು 3 ಪ್ರತಿಯಲ್ಲಿ ಲಗತ್ತಿಸುವುದು. 5ನೇಯದು ಅಭ್ಯರ್ಥಿಯಿಂದ ಘೋಷಣೆ ಪತ್ರ. 6ನೇಯದು ಗ್ರಾಮ ಪಂಚಾಯಿತಿಗೆ ಯಾವುದೇ ರೀತಿ ಬಾಕಿ ಇಲ್ಲದಿರುವ ಬಗ್ಗೆ ಬಾಕಿ ಪತ್ರ. ಅನುಸೂಚಿತ ಜಾತಿ ಅಥವಾ ಅನುಸೂಚಿತ ಪಂಗಡ ಮೀಸಲು ಕ್ಷೇತ್ರಕ್ಕೆ 1ನೇಯದಾಗಿ ಉಮೇದುವಾರನಿಗೆ 21 ವರ್ಷ ಮೇಲ್ಪಟ್ಟು ವಯಸ್ಸಾಗಿರಬೇಕು. 2ನೇಯದಾಗಿ ತಹಸೀಲ್ದಾರರಿಂದ ಜಾತಿ ಪ್ರಮಾಣ ಪತ್ರ ಪಡೆದು ಮೂಲ ಪ್ರತಿ ಲಗತ್ತಿಸುವುದು. 3ನೇಯದು ನಾಮಪತ್ರ ನಮೂನೆ ಇದರಲ್ಲಿ ನೀಡಬೇಕು. 4ನೇಯದ್ದು ಠೇವಣಿಯ 100 ರೂಪಾಯಿಗಳನ್ನು ನೀಡಿ ಚುನಾವಣೆಯಿಂದ ರಸೀದಿ ಪಡೆಯತಕ್ಕದ್ದು. 3 ಪ್ರತಿಯಲ್ಲಿ ಲಗತ್ತಿಸುವುದು. 6ನೇಯದ್ದು ಅಭ್ಯರ್ಥಿಯಿಂದ ಘೋಷಣೆ ಪತ್ರ. 7ನೇಯದ್ದಾಗಿ ಗ್ರಾಮ ಪಂಚಾಯಿತಿಗೆ ಯಾವುದೇ ರಸೀದಿಯ ಬಾಕಿ ಇಲ್ಲದಿರುವಂತಹ ಬಗ್ಗೆ ಬೇಬಾಯಿ ಪತ್ರ. ಹಿಂದುಳಿದ ವರ್ಗ ಅನುಸೂಚಿತ ಮೀಸಲು ಕ್ಷೇತ್ರಕ್ಕೆ 1ನೇಯದ್ದು ಉದ್ದಿಮೆದಾರನಿಗೆ 21 ವರ್ಷ ಆಗಿರಲೇಬೇಕು. 2ನೇಯದು ತಹಸೀಲ್ದಾರರಿಂದ ಜಾತಿ BCMA ಅಥವಾ TCMB ಪ್ರಮಾಣ ಪತ್ರ ಪಡೆದು ಮೂಲ ಪದವಿಯನ್ನು ಲಗತ್ತಿಸುವುದು. 3ನೇಯದು ನಾಮಪತ್ರ ನಮೂನೆ 5ರಲ್ಲಿ ನೀಡಬೇಕು. 4ನೇಯದು ಠೇವಣಿಯ ಹಣ 100 ರೂಪಾಯಿಗಳನ್ನು ನೀಡಿ ಚುನಾವಣೆ ಅಧಿಕಾರಿಯಿಂದ ರಸೀದಿ ಪಡೆಯುವುದು. 5ನೇಯದ್ದು ಆಸ್ತಿ ವಿವರಣೆ ಘೋಷಣಾ ಪತ್ರವನ್ನು 3 ಪ್ರತಿಯಲ್ಲಿ ಲಗತ್ತಿಸುವುದು. 6ನೇಯದ್ದು ಅಭ್ಯರ್ಥಿಯಿಂದ ಘೋಷಣೆ ಪತ್ರ. 7ನೇಯದ್ದು ಗ್ರಾಮ ಪಂಚಾಯಿತಿಗೆ ಯಾವುದೇ ರೀತಿ ಬಾಕಿ ಇಲ್ಲದೆ ಇರುವ ಬಗ್ಗೆ ಬೇಬಾಕಿ ಪತ್ರ. ನೋಡಿದಲ್ಲ ಸ್ನೇಹಿತರೆ, ಗ್ರಾಮ ಪಂಚಾಯಿತಿ ಚುನಾವಣೆಗೆ ಯಾವೆಲ್ಲ ರೂಲ್ಸ್ಗಳು ಬದಲಾವಣೆ ಆಗಿದೆ ಅಂತ. ಈ ಬಗ್ಗೆ ನೀವೇನು ಹೇಳ್ತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಯಾರೆಲ್ಲ ಗ್ರಾಮ ಪಂಚಾಯಿತಿ ಚುನಾವಣೆಗೆ ನಿಂತ್ಕೋಬೇಕು ಅಂದ್ಕೊಂಡಿದ್ದಾರೆ ಅಂಥವರಿಗೆ ತಪ್ಪದೆ ಈ ವಿಡಿಯೋವನ್ನು ಶೇರ್ ಮಾಡಿ. ಅವ್ರಿಗೆ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗುತ್ತೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಶುಭ ದಿನ.